ಹಾಯ್ ಸ್ನೇಹಿತರೆ, ಮಹಿಳೆಯರಿಗಾಗಿ ಅಡುಗೆ ಮನೆ ಟಿಪ್ಸ್ಗಳು. ಜಿಡ್ಡುಗಟ್ಟಿ ಹೊಳಪಿಲ್ಲದೆ ಇರುವ ಚಪಾತಿ ಮಣೆ ಮತ್ತು ಲಟ್ಟಣಿಗೆಗಳು ಸೂಕ್ಷ್ಮಜೀವಿಗಳನ್ನು ಹೊಂದಿರುತ್ತದೆ. ಅವು ಹೊಸದರಂತಾಗಬೇಕಾದರೆ ಇಲ್ಲಿದೆ ಒಂದು ಉಪಾಯ. ಉಪ್ಪಿನ ಕಾಗದವನ್ನು ತೆಗೆದುಕೊಂಡು ಮಣೆ ಮತ್ತು ಲಟ್ಟಣಿಗೆಗಳನ್ನು ಚೆನ್ನಾಗಿ ಉಜ್ಜಿರಿ. ನಂತರ ನೀರಿನಿಂದ ತೊಳೆದರೆ ಅವು ಹೊಸದರಂತೆ ಕಾಣಿಸುತ್ತದೆ. ಏಲಕ್ಕಿ ಪುಡಿಯನ್ನು ಬಿಡಿಸಿ ಒಳಗಿನ ಬೀಜವನ್ನು ಪುಡಿ ಮಾಡಿ ಬಳಸಿದ ನಂತರ ಸಿಪ್ಪೆಯನ್ನು ಬಿಸಾಡಬೇಡಿ. ಅವುಗಳನ್ನು ಕುಡಿಯುವ ನೀರಿನಲ್ಲಿ ಹಾಕಿರಿಸಿದರೆ ನೀರಿನ ರುಚಿ ಹೆಚ್ಚಾಗುತ್ತದೆ. ಕೊತ್ತಂಬರಿ ಸೊಪ್ಪನ್ನು ಬಾಳೆ ಎಲೆಯಲ್ಲಿ ಸುತ್ತಿ ತಂಪು ಬೆಟ್ಟಿಗೆಯಲ್ಲಿ ಇರಿಸಿದರೆ 1 ವಾರದವರೆಗೆ ತಾಜಾ ಆಗಿರುತ್ತದೆ. ಬಿದಿರಿನ ತಟ್ಟೆಯಲ್ಲಿ ತಾಜಾ ತರಕಾರಿಗಳನ್ನು ಇರಿಸಿ ಮೇಲೊಂದು ಒದ್ದೆ ಬಟ್ಟೆಯನ್ನು ಹೊದಿಸಿ ಇಟ್ಟಿರಿ. ಇದರಿಂದ ತರಕಾರಿಗಳು ಬೇಗನೆ ಒಣಗುವುದಿಲ್ಲ. ತಾಮ್ರದ ಪಾತ್ರೆಗಳನ್ನು ತೊಳೆಯುವಾಗ ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣಿನಿಂದ ಉಜ್ಜಿದರೆ ಬಹಳ ಶುಭ್ರವಾಗಿ ಕಾಣಿಸುತ್ತದೆ. ಪ್ರತಿದಿನ ಶುದ್ಧವಾದ ತಾಮ್ರದ ಚೆಂಬಿನಲ್ಲಿ ಇಟ್ಟಿರುವ ನೀರಿನ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು. ಹಲವು ಬಗೆಯ ತಿಂಡಿಗಳನ್ನು ಮಾಡುವಾಗ ಸಕ್ಕರೆ ಪಾಕವನ್ನು ಮೊದಲೇ ಮಾಡಿಟ್ಟುಕೊಳ್ಳಬೇಕಾಗುತ್ತದೆ. ಈ ಸಕ್ಕರೆಯ ಪಾಕವು ಹರಳುಗಟ್ಟದಂತೆ ಇರಬೇಕಾದರೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡಬೇಕು. ತಣ್ಣಗಿರುವ ಅನ್ನವನ್ನು ಬಿಸಿ ಮಾಡಲು ಕುದಿಯುವ ನೀರಿನ ದೊಡ್ಡ ಪಾತ್ರೆಯಲ್ಲಿ ಅನ್ನದ ಚಿಕ್ಕ ಪಾತ್ರೆಯನ್ನಿಟ್ಟು ಅನ್ನ ಬಿಸಿಯಾಗುವವರೆಗೆ ಸೌಟಿನಿಂದ ಅನ್ನವನ್ನು ಮಗುಚುತ್ತಿರಬೇಕು. ಮಾಂಸವನ್ನು ಬೇಯಿಸುವಾಗ ಅದಕ್ಕೆ ಉಪ್ಪು ಹಾಕಬಾರದು. ಬೆಂದ ನಂತರ ಉಪ್ಪನ್ನು ಸೇರಿಸುವುದು ಸೂಕ್ತ. ಆಗ ಅದು ಹೆಚ್ಚು ಹೊತ್ತು ಕೆಡದಂತಿರುತ್ತದೆ. ಅಗಲವಾದ ದೊಡ್ಡದಾದ ಪಾತ್ರೆಯಲ್ಲಿ ಇಡಲ್ಪಡುವ ಹಾಲು ಬೇಗ ಕೆಡುವುದಿಲ್ಲ. ಇರುವೆ ಕಾಟ ಇದ್ದರೆ ರಾತ್ರಿ ಮಲಗುವ ಮುನ್ನ ತಟ್ಟೆಯೊಂದರಲ್ಲಿ ನೀರು ಹಾಕಿ ಅದರಲ್ಲಿ ಪಾತ್ರೆಯನ್ನು ಇರಿಸಿ. ಕೋಸು, ಮೂಲಂಗಿ, ಈರುಳ್ಳಿ ಮುಂತಾದವುಗಳಲ್ಲಿ ಗಂಧಕದ ಅಂಶ ಹೆಚ್ಚು. ಬೇಯುವಾಗ ಅವು ಕಟುವಾಸನೆಯನ್ನು ಹೊಮ್ಮಿಸುತ್ತದೆ. ಈ ತರಕಾರಿಗಳನ್ನು ಮುಕ್ಕಾಲು ಬೇಯಿಸಿದರೂ ಸಾಕಾಗುತ್ತದೆ. ಹೀರೆಕಾಯಿಯನ್ನು ಸಣ್ಣ ಸಣ್ಣ ಹೋಳುಗಳಾಗಿ ಹೆಚ್ಚಿ ಸ್ವಲ್ಪ ಉಪ್ಪು ಬೆರೆತ ನೀರಿನಲ್ಲಿ 5 ನಿಮಿಷಗಳ ಕಾಲ ಇಟ್ಟು ನಂತರ ಸಿಹಿ ನೀರಿನಲ್ಲಿ ತೊಳೆದರೆ ಕಹಿ ಹೋಗುತ್ತದೆ. ಬಾದಾಮಿಯ ಮೇಲಿನ ಓಟೆಯನ್ನು ತಾಮ್ರ ತಲ್ಲದ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ನಂತರ ಒಡೆಯಬೇಕು. ಆಗ ಬೀಜವು ಒಡೆಯದೆ ಇಡಿಯಾಗಿ ಸಿಗುತ್ತದೆ. ಚಕ್ಕುಲಿ ಮುರುಕನ್ನು ಮಾಡುವಾಗ ಅದರ ಹಿಟ್ಟಿನೊಂದಿಗೆ ಸ್ವಲ್ಪ ತುಪ್ಪವನ್ನು ಸೇರಿಸಿದರೆ ಮುರುಕು ಗರಿಗರಿಯಾಗಿಯೂ ಮೃದುವಾಗಿಯೂ ಇರುತ್ತದೆ. ಕೋಳಿ ಸಾರು ಮಾಡುವಾಗ ಮೊದಲಿಗೆ ಕೋಳಿ ಮಾಂಸಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸುವುದರಿಂದ ಕೋಳಿ ಸಾರು ಹೆಚ್ಚಿನ ರುಚಿಯನ್ನು ಹೊಂದಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ನೀಡಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.